ನಮಸ್ಕಾರ ಸ್ನೇಹಿತರೆ, ನಮ್ಮ ಕನ್ನಡ ಮಾಹಿತಿ ಯೂಟ್ಯೂಬ್ ಚಾನಲ್ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಬ್ಯಾಂಕ್ ಖಾತೆಯಲ್ಲಿ ಹಣ ಹಾಕಿದ್ರೆ ಐ ಟಿ ನೋಟಿಸ್ ನಿಮಗೂ ಬರಬಹುದು. ಹಾಗಿದ್ರೆ ಇದಕ್ಕೆ ಕಾರಣ ಏನು? ವಿಡಿಯೋನ ಪೂರ್ತಿಯಾಗಿ ನೋಡಿ, ನಾನು ನಿಮಗೆ ತಿಳಿಸ್ಕೊಡೋ ಪ್ರಯತ್ನವನ್ನು ಮಾಡ್ತೀನಿ ಸ್ನೇಹಿತರೆ, ಬ್ಯಾಂಕ್ ಉಳಿತಾಯ ಖಾತೆಗಳಲ್ಲಿ ನಗದು ಜಮೆ ಮಾಡುವ ವ್ಯವಹಾರಗಳ ಮೇಲೆ ಆದಾಯ ತೆರಿಗೆ ಇಲಾಖೆ ಇದೀಗ ಹದ್ದಿನ ಕಣ್ಣಿಟ್ಟಿದೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ಏನಪ್ಪಾ ಸ್ನೇಹಿತರೆ ಅಂದರೆ, ನಿಯಮ ಮೀರಿ ಹಣ ಜಮೆ ಮಾಡಿದ್ದರೆ ಐ ಟಿ ನೋಟಿಸ್ ಬರುವ ಸಾಧ್ಯತೆ ಇದೆ. ಹೌದು ಸ್ನೇಹಿತರೆ, ಒಂದು ಹಣಕಾಸು ವರ್ಷದಲ್ಲಿ ಉಳಿತಾಯ ಖಾತೆಗೆ ₹1,00,000ಗಿಂತ ಹೆಚ್ಚಿನ ಹಣ ನಗದು ಮಾಡಿದ್ದರೆ ಬ್ಯಾಂಕುಗಳು ಆ ಮಾಹಿತಿಯನ್ನು ಕಡ್ಡಾಯವಾಗಿ ಆದಾಯ ತೆರಿಗೆ ಇಲಾಖೆಗೆ ವರದಿ ಮಾಡ್ತವೆ. ದೊಡ್ಡ ಮೊತ್ತದ ನಗದು ವ್ಯವಹಾರ ಮಾಡುವಾಗ ಆದಾಯದ ಮೂಲಕ್ಕೆ ಸರಿಯಾದ ದಾಖಲೆಗಳೇ ಇಲ್ಲದಿದ್ದರೆ ಭಾರಿ ದಂಡವನ್ನು ಕೂಡ ಕಟ್ಟಬೇಕಾಗುತ್ತದೆ. ಹೌದು ಸ್ನೇಹಿತರೆ, ಇನ್ನು ನಗದು ವಹಿವಾಟಿನ ಬದಲು ಆನ್ಲೈನ್ ವರ್ಗಾವಣೆಗಳಿಗೆ ಆದ್ಯತೆ ನೀಡುವುದು ಇಂತಹ ತೊಂದರೆಗಳಿಂದ ಪಾರಾಗಲು ಉತ್ತಮ ಮಾರ್ಗವಾಗಿದೆ ಸ್ನೇಹಿತರೆ. ಏನಪ್ಪಾ ಅಂದರೆ, ಸಂಪಾದನೆಯು ಒಂದು ಭಾಗ ಭವಿಷ್ಯದ ಅತ್ಯಗತ್ಯಗಳಿಗೆ ಬ್ಯಾಂಕ್ನಲ್ಲಿ ಜಮಾ ಮಾಡುವುದು ಸಹಜ ಸ್ನೇಹಿತರೆ. ಎಲ್ಲರೂ ಬ್ಯಾಂಕ್ನಲ್ಲಿ ಹಣ ಜಮಾ ಮಾಡುವುದು ಸಹಜ. ಆದರೆ ಬ್ಯಾಂಕ್ ಖಾತೆಯಲ್ಲಿ ಎಷ್ಟು ಹಣ ಇಟ್ಟರೆ ಆದಾಯ ತೆರಿಗೆ ಇಲಾಖೆಯಿಂದ ನೋಟಿಸ್ ಬರುವುದಿಲ್ಲ, ಎಷ್ಟು ಹಣ ಅಂದರೆ ಸರ್ಕಾರ ಲೆಕ್ಕ ನೀಡಬೇಕು. ಇದರ ಬಗ್ಗೆ ನೀವು ಮಾಹಿತಿಯನ್ನು ಕೂಡ ನೀವು ನೀಡಬೇಕು. ಇನ್ನು ಸಾಮಾನ್ಯವಾಗಿ ಒಂದು ಹಣಕಾಸು ವರ್ಷದಲ್ಲಿ ನಿಮ್ಮ ಉಳಿತಾಯ ಖಾತೆಗೆ ಗರಿಷ್ಠ ₹10,00,000 ನಗದು ಜಮೆ ಮಾಡಬಹುದಾಗಿದೆ ಸ್ನೇಹಿತರೆ. ಇದು ಮೀರಿದ್ರೆ ಬ್ಯಾಂಕ್ಗಳು ಆ ಮಾಹಿತಿಯನ್ನು ಆದಾಯ ತೆರಿಗೆ ಇಲಾಖೆಗೆ ವರದಿ ಮಾಡ್ತವೆ ಸ್ನೇಹಿತರೆ. ಏನಪ್ಪ ಅಂದರೆ, ನಿಮ್ಮಂಥ ಎಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಏನಿದ್ದಾರೆ, ಬ್ಯಾಂಕ್ನಲ್ಲಿ 10,00,000ಕ್ಕಿಂತ ಜಾಸ್ತಿ ಇಟ್ಟರೆ ಅದು ನಮ್ಮ ಆದಾಯ ತೆರಿಗೆಗೆ ಬ್ಯಾಂಕ್ಗಳು ಏನಿದ್ದಾವೆ ಅವರು ನಮ್ಮ ಡೀಟೇಲ್ಸನ್ನು ಕಳಿಸ್ತಾರೆ ಸ್ನೇಹಿತರೆ. ಬ್ಯಾಂಕುಗಳಲ್ಲಿ 10,00,000ದ ಒಳಗೆ ಇಟ್ಟರೆ ನಿಮಗೆ ಆದಾಯ ತೆರಿಗೆಯಿಂದ ಯಾವುದೇ ನೋಟಿಸ್ ಕೂಡ ಬರೋದಿಲ್ಲ ಸ್ನೇಹಿತರೆ. ಏನಾದರೂ ನೀವು ಜಾಸ್ತಿ ಇಟ್ಟರೆ ನಿಮಗೆ ನೋಟಿಸ್ ಬರುವ ಸಾಧ್ಯತೆ ಕೂಡ ಇದೆ ಸ್ನೇಹಿತರೆ. ಅದೇ ರೀತಿ ಚಾಲ್ತಿ ಖಾತೆಯಲ್ಲಿ ಅಂದರೆ ₹50,00,000ವರೆಗೆ ಇರುತ್ತೆ. ನಿಮ್ಮ ಜಮೆ ₹10,00,000ಗಿಂತ ಕಡಿಮೆ ಇದ್ದರೂ ಸಹ ನೋಟಿಸ್ ಬರುವುದಿಲ್ಲ ಅಂತೇಳಿ ಹೇಳಲಿಕ್ಕೆ ಆಗಲ್ಲ. ಒಂದು ವೇಳೆ ನಿಮ್ಮ ವಾರ್ಷಿಕ ಆದಾಯ ಕಡಿಮೆ ಇದ್ದು ಖಾತೆಯಲ್ಲಿ ಹೆಚ್ಚಿನ ಹಣ ಜಮಾ ಆಗ್ತಾ ಇದ್ದರೆ ಆ ಹಣದ ಮೂಲದ ಬಗ್ಗೆ ಅಧಿಕಾರಿಗಳು ದಂಡ ಕೂಡ ನಿಮಗೆ ಪ್ರಶ್ನಿಸಬಹುದು ಸ್ನೇಹಿತರೆ. ಹೌದು ಸ್ನೇಹಿತರೆ, ಏನಂದರೆ ₹10,000ಗಿಂತ ಹೆಚ್ಚಿನ ಅಂದರೆ ₹10,000 ಹೆಚ್ಚಿದ್ರೆ ಅದು ನಿಮ್ಮ ಒಟ್ಟು ಆದಾಯಕ್ಕೆ ಸೇರಿಸಿ ನಿಮ್ಮ ಟ್ಯಾಕ್ಸ್ ಅಂದರೆ ಸ್ಲ್ಯಾಬ್ ಪ್ರಕಾರ ತೆರಿಗೆಯನ್ನು ಕೂಡ ವಿಧಿಸಲಾಗುತ್ತದೆ ಸ್ನೇಹಿತರೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಮತ್ತು ಈ ಮಾಹಿತಿ ನಿಮಗೆ ಹೇಗೆ ಅನಿಸ್ತು? ಮತ್ತು ನಿಮಗೆ ಏನೇ ಡೌಟ್ ಇದ್ದರೂ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ, ನಾನು ನಿಮಗೆ ತಿಳಿಸ್ಕೊಡೋ ಪ್ರಯತ್ನ ಮಾಡ್ತಿರ್ತೀನಿ. ಮತ್ತು ಏನೇ ಡೌಟ್ ಇದ್ದರೂ ಹಾಗೆ ಕೊಡಬೇಡಿ, ಕಮೆಂಟ್ ಮಾಡಿ, ನಾನು ನಿಮಗೆ ತಿಳಿಸ್ಕೊಡೋ ಪ್ರಯತ್ನವನ್ನು ಮಾಡ್ತಾ ಇರ್ತೀನಿ. ಇದರ ಬಗ್ಗೆ ನಿಮ್ಮ ಕಮೆಂಟ್ ಮಾಡಿ ಆ್ಯಂಡ್ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ವಿಡಿಯೋನ ಯಾರು ಬ್ಯಾಂಕ್ನಲ್ಲಿ ಏನಂದರೆ ನಗದು ಇಟ್ಟಿದ್ದಾರೆ ಅವರಿಗೆ ವಿಡಿಯೋನ ಶೇರ್ ಮಾಡಿ, ಅವ್ರಿಗೆ ಕೂಡ ಈ ವಿಷಯ ಗೊತ್ತಾಗಲಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ಅಲ್ಲಿವರೆಗೂ ಬಾಯ್.